ಯಮಕಿಂಕರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಯಮಕಿಂಕರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹಿರೇಜಂಬೂರು. ಯಮಕಿಂಕರ ಬೆಂಗಳೂರಿನ ಕುರುಬರಹಳ್ಳಿಯಲ್ಲಿರ್ತಕ್ಕಂಥ ಲೋಟಸ್ ಆಸ್ಪತ್ರೆಯಲ್ಲಿ ಒಬ್ಬ ನಕಲಿ ವೈದ್ಯ ಇದ್ದಾನೆ ಅನ್ನುವಂತಹ ವಿಚಾರವನ್ನ ಪ್ರಜಾಧ್ವನಿ ಟಿವಿ ಒಂದು ವಿಶೇಷ ಕಾರ್ಯಕ್ರಮದ ಮೂಲಕ ಜನರಿಗೆ ತೋರಿಸುವಂತಹ ಕೆಲಸವನ್ನ ಮಾಡಿತ್ತು. ಲೋಟಸ್ ಆಸ್ಪತ್ರೆಯಲ್ಲಿ ಇದ್ದಾನೊಬ್ಬ ಯಮಕಿಂಕರ. ನಕಲಿ ವೈದ್ಯನಿಂದ ಅಂಧ ದರ್ಬಾರ್. ಅಡ್ಮಿನಿಸ್ಟ್ರೇಟರೇ ಇಲ್ಲಿ ಅಡ್ಜಸ್ಟಬಲ್ ಡಾಕ್ಟರ್. ನಕಲಿ ವೈದ್ಯ ಕೊಡ್ತಾನೆ ಮಾತ್ರೆ, ಇಂಜೆಕ್ಷನ್. ಈತನ ಬಳಿ ಚಿಕಿತ್ಸೆ ತಗೊಂಡ್ರೆ ದೇವರ ಪಾದವೇ ಗತಿ. ಬೆಂಗಳೂರಿನಲ್ಲಿರ್ತಕ್ಕಂಥ ಅಥವಾ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ನಕಲಿ ವೈದ್ಯರ ಬಗ್ಗೆ ಒಂದು ದೊಡ್ಡದಾದಂಥ ಅಭಿಯಾನವನ್ನ ಶುರು ಮಾಡಬೇಕು ಅಂತ ಹೇಳಿ ಈಗಾಗಲೇ ಆ ಅಭಿಯಾನ ಚಾಲ್ತಿಯಲ್ಲಿದೆ. ನಮ್ಮ ಪ್ರಜಾಧ್ವನಿ ಟಿವಿ ಇವತ್ತು ಎಲ್ಲೆಲ್ಲಿ ನಕಲಿ ವೈದ್ಯರು ಇದ್ದಾರೆ, ಜೊತೆಗೆ ಜನರ ಪ್ರಾಣದ ಜೊತೆಗೆ ಚೆಲ್ಲಾಟವನ್ನು ಆಡ್ತಿದ್ದಾರೆ, ಅವರೆಲ್ಲರ ಬಣ್ಣವನ್ನ ಬಯಲು ಮಾಡುವಂತ ಕೆಲಸವನ್ನ ಪ್ರಜಾಧ್ವನಿ ಟಿವಿ ಮಾಡಲಿಕ್ಕೆ ಹೊರಟಿದೆ. ಇದೇ ಆಸ್ಪತ್ರೆಯಲ್ಲಿ, ಲೋಟಸ್ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಪ್ರಸಾದ್ ಎನ್ನುವಂಥ ಒಬ್ಬ ವ್ಯಕ್ತಿ ತಾನು ಡಾಕ್ಟರ್ ಅಂತ ಹೇಳಿಕೊಂಡು ಈಗ ಪ್ರಿಸ್ಕ್ರಿಪ್ಷನ್ ಬರೆಯುತ್ತಾನೆ, ಜೊತೆಗೆ ಇಂಜೆಕ್ಷನ್ ಕೂಡ ಕೊಡ್ತಾನೆ. ಇತ್ತೀಚೆಗೆ ಆತನ ಮೇಲೆ ಮತ್ತೊಂದು ನಾವು ಸ್ಟಿಂಗ್ ಮಾಡದಂತ ಸಂದರ್ಭದಲ್ಲಿ ಈತ OTಯಲ್ಲಿ ಅಂದ್ರೆ ಆಪರೇಷನ್ ಥಿಯೇಟರ್ನಲ್ಲೂ ಕೂಡ ಕೆಲಸ ಮಾಡ್ತಾನೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದರೆ ಈತ ಆಪರೇಷನ್ ಥಿಯೇಟರ್ ನಲ್ಲಿ ನಿಜಕ್ಕೂ ಆಪರೇಷನ್ನೂ ಮಾಡ್ತಾನಾ ಅಥವಾ ಬೇರೆ ಏನಾದ್ರೂ ಕೆಲಸ ಮಾಡ್ತಾನಾ? ಸೊ ಇದು ಬಹಳ ದೊಡ್ಡ ಯಕ್ಷ ಪ್ರಶ್ನೆ. ಆದ್ರೆ ವೈದ್ಯನೇ ಅಲ್ಲದ ಇರ್ತಕ್ಕಂಥ ವ್ಯಕ್ತಿ ಒಂದು ಆಸ್ಪತ್ರೆಯನ್ನ ಕಟ್ಟಿ ಅದರ ಲೈಸೆನ್ಸ್ ಕೂಡ ಪಡೆದಿದ್ದಾನೆ. ಆದ್ರೆ ಈತ ಲೈಸೆನ್ಸ್ ಪಡೆದಿರುವಂಥದ್ದು ಬೇರೆ ಡಾಕ್ಟರ್ಸ್ಗಳ ಹೆಸರಿನಲ್ಲಿ. ಈತ ಡಾಕ್ಟರ್ ಹೇಗಾದ ಅನ್ನುವಂಥ ಒಂದು ಪ್ರಶ್ನೆ ಬಹಳ ದೊಡ್ಡದಾಗಿ ಈಗ ಬೆಂಗಳೂರಿನ ಜನರನ್ನ ಕಾಡ್ತಾ ಇದೆ. ಪ್ರಸಾದ್ ಅನ್ನುವಂಥ ವ್ಯಕ್ತಿ ಡಾಕ್ಟರ್ ಪ್ರಸಾದ್ ಅಂತ ಹೇಳ್ಕೊಳ್ತಾನೆ. ಈತ ಈ ಲೋಟಸ್ ಆಸ್ಪತ್ರೆಯ ಅಡ್ಮಿನಿಸ್ಟ್ರೇಟರ್ ಅನ್ನುವಂಥದ್ದನ್ನ ಈಗಾಗಲೇ ಅವರ ದಾಖಲಾತಿಯಲ್ಲಿ ನಮೂದು ಮಾಡಿಕೊಂಡಿದ್ದಾರೆ. ಆದರೆ ಈ ಆಸ್ಪತ್ರೆಯ ಲೈಸೆನ್ಸ್ ಪಡೆದಿರುವಂಥದ್ದು ಡಾಕ್ಟರ್ ನಿಯಾಜ್ ಅಹಮದ್ ಅನ್ನುವಂಥ ಒಬ್ಬ ವೈದ್ಯರಿಂದ, ಜೊತೆಗೆ ಇನ್ನೊಬ್ಬ ವೈದ್ಯರು ಅಂದ್ರೆ ಇಬ್ಬರು ವೈದ್ಯರ ಲೈಸೆನ್ಸ್ ಅನ್ನ ಇಟ್ಕೊಂಡು ಸೊ ಈತ ಈಗ ಒಂದು ಅಡ್ಮಿನಿಸ್ಟ್ರೇಟರ್ ಆಗಿ ಕೂತಿರತಕ್ಕಂಥದ್ದು, ಜೊತೆಗೆ ಆಸ್ಪತ್ರೆಗೆ, ಈ ಲೋಟಸ್ ಆಸ್ಪತ್ರೆಗೆ ಲೈಸೆನ್ಸ್ ಅನ್ನ ಪಡೆದಿರುವಂಥದ್ದು. ಒಬ್ಬರು ನಿಯಾಜ್ ಅಹಮದ್ ಆದ್ರೆ ಮತ್ತೊಬ್ಬರು ನೂರ್ ಅಹಮದ್ ಬೇಗಂ ಅಂತೇಳಿ ಇವರು ಮಹಿಳಾ ವೈದ್ಯರು. ಸೊ ಒಬ್ಬರ ಜೆಂಟ್ಸು ಮತ್ತೆ ಮಹಿಳಾ ವೈದ್ಯರ ಹೆಸರಿನಲ್ಲಿ ಈ ಲೋಟಸ್ ಆಸ್ಪತ್ರೆಗೆ ಲೈಸೆನ್ಸ್ ಅನ್ನ ಕೊಡಲಾಗಿದೆ. ಎಸ್, ಇದು ಲೈಸೆನ್ಸ್ ಇಟ್ಕೊಂಡೇ ಈ ಆಸ್ಪತ್ರೆಯನ್ನ ಶುರು ಮಾಡಿದ್ದಾರೆ, ನಮಗೆ ಅದರ ತಕರಾರಿಲ್ಲ. ಆದರೆ ಒಬ್ಬ ಅಡ್ಮಿನಿಸ್ಟ್ರೇಟರ್ ಆಗಿರ್ತಕ್ಕಂಥ ವ್ಯಕ್ತಿ ಪ್ರಸಾದ್ ಅನ್ನುವಂಥದ್ದು, ಸೊ ಈತ ಹೇಗೆ ಡಾಕ್ಟರ್ ಆದ? ಸೊ ಈತ ಅಡ್ಮಿನಿಸ್ಟ್ರೇಟರ್ ಆಗಿದ್ರೆ ಯಾಕೆ ಈತನ ಒಂದು ದಾಖಲಾತಿಗಳನ್ನ ಅಥವಾ ಈತ ತೆಗೆದುಕೊಂಡಿರ್ತಕ್ಕಂಥ KMC ಅಂದ್ರೆ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ನಲ್ಲಿ ಒಂದು ದಾಖಲೆಯನ್ನ ಕೊಡ್ತಾರೆ, ಈತ ಡಾಕ್ಟರ್ ಆಗ್ಲಿಕ್ಕೆ ಎಲಿಜಿಬಲ್ ಇದ್ದಾನೆ, ಈತ MBBS ಮಾಡಿದ್ದಾನೆ ಅನ್ನುವಂಥದ್ದನ್ನ. ಆದ್ರೆ KMC ಯಾವ ದಾಖಲೆಗಳನ್ನೂ ಇಲ್ಲದೇನೆ ಈತ ಈ ಆಸ್ಪತ್ರೆಯಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿ ಕೂತಿದ್ದಾನೆ. ಅಡ್ಮಿನಿಸ್ಟ್ರೇಟರ್ ಆಗಿ ಕೂತಿದ್ರು ಕೂಡ ನಾವು ಆತನನ್ನ ಪ್ರಶ್ನೆ ಮಾಡ್ತಾ ಇರಲಿಲ್ಲ, ಯಾಕೆಂದ್ರೆ ಅದು ಹಣಕಾಸಿನ ವಿಚಾರ. ಸೊ ಆತನೇ ಹಾಸ್ಪಿಟಲ್ನ ಮಾಲೀಕನೋ ಮತ್ತೊಂದೋ ಮುಗಿದೊಂದೋ ನಮಗೆ ಅದು ಬೇಡ, ಅವನ ಪಾಡಿಗೆ ಇರಲಿ ಅಂತ ಬಿಟ್ಬಿಡ್ತಿದ್ವಿ. ಆದರೆ ಈತ ರೋಗಿಗಳನ್ನ ಡೈಲಿ ಚೆಕ್ ಮಾಡ್ತಾನೆ, ಚಿಕಿತ್ಸೆ ಕೊಡ್ತಾನೆ, ಮಾತ್ರೆ ಬರೆದು ಕೊಡ್ತಾನೆ, ಜೊತೆಗೆ ಇಂಜೆಕ್ಷನ್ನೂ ಕೊಡ್ತಾನೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೋಡೋದಾದ್ರೆ OTಯಲ್ಲೂ ಕೂಡ ಈತ ಕೆಲಸ ಮಾಡ್ತಾನೆ. ಅಲ್ಲಿ ಆಪರೇಷನ್ ಮಾಡ್ತಾನೋ ಇಲ್ವೋ ಅಥವಾ ಬೇರೆ ಏನನ್ನಾದ್ರೂ ಮಾಡ್ತಾನೋ? ನಿಜಕ್ಕೂ ಈ ಆಸ್ಪತ್ರೆಯಲ್ಲಿ ನಡೀತಿರೋದು ಏನು ಅನ್ನುವಂಥ ಬಹಳ ದೊಡ್ಡ ಯಕ್ಷ ಪ್ರಶ್ನೆ ಇವತ್ತು ನಮಗೆ ಕಾಡ್ತಾ ಇರುವಂಥದ್ದು. ಈಗಾಗಲೇ ನಾನು ಹೇಳಿದ ಹಾಗೆ ಕುರುಬರಹಳ್ಳಿ ಸುತ್ತಮುತ್ತ ಇರ್ತಕ್ಕಂಥ ಜನರು ಅನೇಕ ಜನ ಭಯಭೀತರಾಗಿ ನಮ್ಮ ಕಚೇರಿಗೆ ದೂರವಾಣಿ ಕರೆಯನ್ನ ಮಾಡಿ ಈ ತರದೊಂದು ಆಸ್ಪತ್ರೆಯಲ್ಲಿ ಈತ ವೈದ್ಯನೇ ಅಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆದರೆ ಈತ ನೋಡಿದ್ರೆ ಡೈಲಿ ಬರ್ತಕ್ಕಂಥ ರೋಗಿಗಳನ್ನ ಚೆಕ್ ಮಾಡ್ತಾನೆ, ಚಿಕಿತ್ಸೆ ಕೊಡ್ತಾನೆ, OTಯಲ್ಲೂ ಕೂಡ ಈತ ಆಪರೇಷನ್ ಮಾಡ್ತಾನೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಸೊ ಇದನ್ನ ಚೆಕ್ ಮಾಡಿ ಅಂತ ಹೇಳಿದಾಗ ನಮ್ಮ ಒಂದು ತಂಡ ಆಸ್ಪತ್ರೆಗೆ ಭೇಟಿ ಕೊಡುತ್ತೆ. ಈತನ ಇಡೀ ಆತನ ಕುಲ ಗೋತ್ರಗಳನ್ನ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಈತ ವೈದ್ಯನೇ ಅಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ನಮ್ಮ ತಂಡ ಅಲ್ಲಿ ಒಂದು ಸಾರಿ ಇದರ ಬಗ್ಗೆ ಸಂಪೂರ್ಣವಾದಂಥ ವರದಿ ಮಾಡಿದ ಮೇಲೆ ಸೊ ಈಗಾಗಲೇ ಅಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಕಲೆ ಹಾಕಿದಂಥ ಸಂದರ್ಭದಲ್ಲಿ ಡಿಸೆಂಬರ್ 10ನೇ ತಾರೀಕು ನಾವು ಅದರ ಬಗ್ಗೆ ಒಂದು ವರದಿಯನ್ನ ಮಾಡ್ತೀವಿ. ವರದಿ ಮಾಡಿದಂಥ ಸಂದರ್ಭದಲ್ಲಿ ಇದರ ಸಂಪೂರ್ಣ ವರದಿಯನ್ನ ನಾವು ಆರೋಗ್ಯ ಇಲಾಖೆಯ
ಜಾಯಿಂಟ್ ಡೈರೆಕ್ಟರ್ಗೆ ಮಮತಾ ಅನ್ನುವಂಥವ್ರಿಗೆ ನಾವು ಕಳಿಸ್ಕೊಡ್ತೀವಿ. ಆದರೆ ಮಮತಾ ಅವರು ಏನು DHOಗೆ ಅಥವಾ ಜಿಲ್ಲಾಧಿಕಾರಿಗಳಿಗೆ ನಾವು ಈ ವರದಿಯನ್ನು ಕೊಟ್ಟಿದ್ದೀವಿ ಅನ್ನೋ ಮಾಹಿತಿಯನ್ನು ಕೊಡ್ತಾರೆ. ಆದರೆ ಆ ಆಸ್ಪತ್ರೆಯನ್ನ ಸೀಸ್ ಮಾಡಿಸುವಂತ ಕೆಲಸ ಇದುವರೆಗೂ ಆಗಿಲ್ಲ. ನಾವು ಯಾವಾಗ ಈ ನಕಲಿ ವೈದ್ಯರ ಮೇಲೆ ಒಂದು ಕಣ್ಣಿಟ್ಟು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಇಂತಹ ನಕಲಿ ವೈದ್ಯರನ್ನ ಮಟ್ಟ ಹಾಕಲೇಬೇಕು, ಜನರಿಗೆ ಆಗುವಂತ ಏನು ತೊಂದರೆಗಳನ್ನ ಅಥವಾ ಸಮಸ್ಯೆಗಳನ್ನ ತಪ್ಪಿಸಬೇಕು ಅಂತ ಹೊರಟಂತ ಸಂದರ್ಭದಲ್ಲಿ ಈ ಅಭಿಯಾನದಲ್ಲಿ ತಾವರೆಕೆರೆಯಲ್ಲಿ ಒಬ್ಬ ವೈದ್ಯ ಸಿಗಾಕೊಳ್ತಾನೆ. ಸೊ ಅಲ್ಲಿ ಈಗಾಗಲೇ ಏನು 2 ಆಸ್ಪತ್ರೆಗಳನ್ನ ನಾವು ಮುಚ್ಚಿಸಿದ್ದೀವಿ. ಯಾಕೆ ಅಂದ್ರೆ ಅಲ್ಲಿರ್ತಕ್ಕಂಥ THO ಏನು ನಂದಿನಿ ಅನ್ನುವಂಥವ್ರು ನೇರವಾಗಿ ಆಸ್ಪತ್ರೆಗಳಿಗೆ ಬರ್ತಾರೆ. ಆ 2 ಆಸ್ಪತ್ರೆಗಳಲ್ಲಿ ಕೂಡ ನಕಲಿ ವೈದ್ಯರಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿದ್ದ ಹಾಗೆ ನಿರ್ದಾಕ್ಷಿಣ್ಯವಾಗಿ ಏನು ಧೈರ್ಯಯುತವಾಗಿ ಪ್ರಾಮಾಣಿಕವಾಗಿ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುತ್ತಾರೆ, ಆ ಆಸ್ಪತ್ರೆಗಳನ್ನು ಮುಚ್ಚಿಸ್ತಾರೆ. ಆದರೆ ಕುರುಬರಹಳ್ಳಿಯಲ್ಲಿ ಇರ್ತಕ್ಕಂಥ ಈ ಲೋಟಸ್ ಆಸ್ಪತ್ರೆಯನ್ನ ಮುಚ್ಚಿಸುವ ನಿಟ್ಟಿನಲ್ಲಿ ಮಾತ್ರ ಇಲ್ಲಿ ಜಾಯಿಂಟ್ ಡೈರೆಕ್ಟರ್ ಆಗಿರ್ತಕ್ಕಂಥ ಮಮತಾ ಅವರು ಮೀನಾಮೇಷ ಎಣಿಸ್ತಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಆಸ್ಪತ್ರೆಯವರನ್ನ ವಿಚಾರಿಸಿ ನೋಡಿದ್ರೆ ನಾವೆಲ್ಲ ಕೂಡ ಅಡ್ಜಸ್ಟ್ ಮಾಡ್ಕೊಳ್ತೀವಿ, ಅದು ನಮಗೆ ಚೆನ್ನಾಗಿ ಗೊತ್ತು ಅನ್ನುವಂಥ ಮಾತುಗಳನ್ನ ಇಲ್ಲಿರ್ತಕ್ಕಂಥ ವೈದ್ಯರು ಹೇಳ್ತಾರೆ. ಜೊತೆಗೆ ಎಲ್ಲ ಅಲ್ಲಿರ್ತಕ್ಕಂಥ ವೈದ್ಯರು ಕೂಡ ಪ್ರಸಾದ್ ಅನ್ನುವಂಥವನ ಬೆನ್ನಿಗೆ ನಿಲ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಇದನ್ನ ನಾವು ಸಚಿವರ ಗಮನಕ್ಕೂ ಕೂಡ ತರ್ತೀವಿ. ಜೊತೆಗೆ ಈಗಾಗಲೇ DHO ಅವರ ಗಮನಕ್ಕೂ ಕೂಡ ತಂದಿದ್ದೀವಿ. DHO ಅವರು ನಾನು ಇದರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀನಿ ಅನ್ನೋ ಮಾತುಗಳನ್ನು ಹೇಳ್ತಾರೆ. ಆದರೆ ಲೋಟಸ್ ಆಸ್ಪತ್ರೆಗೆ ಹೋಗುವಂತ ಸಂದರ್ಭದಲ್ಲಿ ಈ ವೈದ್ಯರಿದ್ದ ಯಾರು ಪ್ರಸಾದ್ ಅನ್ನುವಂಥ ಡಾಕ್ಟರ್ ಪ್ರಸಾದ್ ಅಂತ ಹೇಳ್ಕೊಳ್ಳುವಂತ ವ್ಯಕ್ತಿಯ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಿ. ಸೊ ಇಂಥ ನಕಲಿ ವೈದ್ಯರು ಮಾಡುವಂತ ಅವಾಂತರಗಳಿಂದ ಅನೇಕ ಕಡೆಗಳಲ್ಲಿ ಪ್ರಾಣ ಹಾನಿಗಳಾಗ್ತಾ ಇದ್ದಾವೆ, ಜೀವ ಹಾನಿಗಳಾಗ್ತಿದ್ದಾವೆ. ಜೊತೆಗೆ ಅಮಾಯಕರು ಇಲ್ಲಿ ಮತ್ತೊಂದು ರೀತಿಯ ಅನಾರೋಗ್ಯಕ್ಕೆ ತುತ್ತಾಗುವಂತ ಅಥವಾ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಗೆ ಸಿಲುಕುವಂತ ಬಹಳಷ್ಟು ಅಪಾಯ ಪರಿಸ್ಥಿತಿಯನ್ನ ನಾವು ಇವತ್ತು ಹೆಕ್ಕಿ ತೆಗೆದು ಇಂಥವರ ಹೆಡಮುರಿ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ದಯಮಾಡಿ ಸಾರ್ವಜನಿಕರು ಈ ಲೋಟಸ್ ಆಸ್ಪತ್ರೆಗೆ ಹೋಗುವಂತ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಕುರುಬರಲ್ಲಿ ಇರ್ತಕ್ಕಂಥ ಈ ಲೋಟಸ್ ಆಸ್ಪತ್ರೆಯಲ್ಲಿ ವಿರುದ್ಧವಾಗಿ ಅಧಿಕಾರಿಗಳು ಈಗ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳ್ತಾರೆ, ಆದರೆ ಇದುವರೆಗೂ ಕೂಡ ಕ್ರಮ ಕೈಗೊಂಡಿಲ್ಲ. ಆದರೆ ಈ ವಿಚಾರನ ನಾವು ಇಲ್ಲಿಗೆ ಬಿಡೋದಿಲ್ಲ. ಬೆಂಗಳೂರಿನಲ್ಲಿ ಎಲ್ಲೇ ಇರಲಿ ಸೊ ಈ ತರದ ನಕಲಿ ವೈದ್ಯರ ಹೆಡಮರಿ ಕಟ್ಟುವಂತ ಕೆಲಸವನ್ನ ನಿರ್ದಾಕ್ಷಿಣ್ಯವಾಗಿ ನಾವು ಮಾಡ್ತೀವಿ. ಆ ವಿಚಾರದಲ್ಲಿ ರಾಜಿ ಪ್ರಶ್ನೆ ಇಲ್ಲ. ಜೊತೆಗೆ ಈ ಸಮಸ್ಯೆಗೆ ಒಂದು ಪರಿಹಾರವನ್ನ ಒದಗಿಸಿಕೊಡ್ತೀರಿ ಅನ್ನುವಂತ ಸದಾಶಯದೊಂದಿಗೆ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.